ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಬಗ್ಗು ಬಡಿದು ಮುಂಬೈ ಇಂಡಿಯನ್ಸ್ IPL 2025ರ ಪ್ಲೇ ಆಫಿಗೆ ಆಫಿಷಿಯಲಿ ತೇರ್ಗಡೆ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮನೆಗೆ ಹೋಗ್ತಾ ಇದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಡೆಲ್ಲಿ, ನಿಮ್ಮ ಆಟ ಎಲ್ಲಿ? ಇವತ್ತು ಆಟವೇ ಇರಲಿಲ್ಲ. ಅಯ್ಯ ದೇವರೇ, ಇದು ಯಾವ ನಮೂನಿದ ಆಟ? ಒಂದು ಚೂರು ಸಹ ಒಂದು ಹೋರಾಟ ಅಂತಾನೆ ಹೇಳ್ತಾರಲ್ಲ, ಪ್ರತಿರೋಧ ಅಂತ ಹೇಳ್ತಾರಲ್ಲ, ಏನೂ ಇರಲಿಲ್ಲ ಇವತ್ತು ಆಟದಲ್ಲಿ. ಡೆಲ್ಲಿಯ ಆಟದಲ್ಲಿ ಆಟವೇ ಇರಲಿಲ್ಲ. ಮುಂಬೈ ಇಂಡಿಯನ್ಸ್ ಇವರು ಪ್ಲೇ ಆಫಿಗೆ ಬಂದ್ರೆ ಭಯಾಣ್ಣ. ಯಾಕಂತಂದ್ರೆ ನಿಮಗೆ ಗೊತ್ತುಂಟು, ಇವ್ರು ಪ್ಲೇ ಆಫಿಗೆ ಬಂದರೆ ಭಾರಿ ಟೆನ್ಷನ್. ಕಪ್ಪು ವಿನ್ ಆಗ್ತಾರ ಅಂತ ಟೆನ್ಷನ್ ಆಗ್ತದೆ. ಇವತ್ತು ಒಂದು ಆಟ ಆಡಿದ್ರು, ಬೌಲಿಂಗ್ ಅಂತೂ ಪೀಕ್ ಲೆವೆಲಲ್ಲಿತ್ತು. ಪೀಕ್ ಅಂದರೆ ಪೀಕ್ ಲೆವೆಲ್. ಆ್ಯಂಡ್ ಅಷ್ಟೇ ಕೆಟ್ಟ ಆಟ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ್ರು. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಪಿಚ್ಚಲ್ಲಿ 18 ಓವರ್ ಆದಾಗ ಕೇವಲ 132 ರನ್ ಅಷ್ಟೇ. ಇದು ಮ್ಯಾಚ್ ಹೋಯ್ತು. ಎಂತ ಆಡ್ತಿದ್ದಾರೆ ಇವರು. ವಾಂಖೇಡೆ ಪಿಚ್ಚಲ್ಲಿ 132, 18 ಓವರ್ಗೆ 5 ವಿಕೆಟ್ ಹೋಗಿರೋದು, ರನ್ನೇ ಇಲ್ಲ. ವಾ, ಡೆಲ್ಲಿ ವಿನ್ ಆಗ್ತಾರೆ ಅಂತ ಅಂದ್ಕೊಳೋದು. ಬಟ್ ಲಾಸ್ಟ್ 2 ಓವರ್ ಸೂರ್ಯಕುಮಾರ್ ಯಾದವ್ ಮತ್ತು ನಮಂದಿರ್, ಲಾಸ್ಟ್ 2 ಓವರ್ಗೆ 48 ರನ್. ಬಾಬ್ರೆ ಬಾಬ್, ಭಯಂಕರ ಮಾರೆ. ಮುಖೇಶ್ ಕುಮಾರ್ ಅವರ 19ನೇ ಓವರ್, ಇದು ತಂಡದ ಆ ಮ್ಯಾಚಿನ 19ನೇ ಓವರ್. ಮುಖೇಶ್ ಕುಮಾರ್ ಅವರ ಓವರಲ್ಲಿ 27 ರನ್. ಲಾಸ್ಟ್ ಓವರ್ ಚಮೀರ್ ಅವರ ಓವರಲ್ಲಿ 21 ರನ್. 2 ಓವರಲ್ಲಿ 48 ರನ್ ಬಂದು ಆಲ್ ಆಫ್ ಅ ಸಡನ್ 18 ಓವರ್ಗೆ 132 ಇದ್ದದ್ದು 20 ಓವರ್ಗೆ 180. ಹೇಯ್, ಭಯಂಕರ ಹಿಟ್ಟಿಂಗ್ ಮಾತ್ರ. ಸೂರ್ಯಕುಮಾರ್ ಯಾದವ್ ಈ ವರ್ಷ, ಅಂದರೆ ಪ್ರತಿ ವರ್ಷ ಮುಂಬೈಗೆ ಚೆನ್ನ ಮಾಡಿ ಆಡಿದ್ದಾರೆ, ಬಟ್ ಈ ವರ್ಷ ಎಂಥ ಕನ್ಸಿಸ್ಟೆನ್ಸಿ ಮಾರ್ರೆ. ಸಿಕ್ಕಾಪಟ್ಟೆ ಚೆನ್ನ ಮಾಡಿ ಆಡಿದ್ರು. ನೋಡಿ, ರೋಹಿತ್ ಶರ್ಮಾ ಅವರ ಬತ್ತಳಿಕೆಯಿಂದ, ಬ್ಯಾಟಿಂಗಿಂದ ಇವತ್ತು ರನ್ ಬರಲಿಲ್ಲ. 5 ಬಾಲಿಗೆ 5 ರನ್ ಹೊಡೆದು 1 4 ಹೊಡೆದು ಔಟ್ ಆದರು. ಮುಸ್ತಫಿಜೂರ್ ಅವರ ಬೌಲಿಂಗಲ್ಲಿ ಅವ್ರು ಔಟ್ ಆದರು. ಲೆಫ್ಟ್ ಆರ್ಮ್ ಬೌಲಿಂಗ್ ಅಂತಂದರೆ ನಮ್ಮ ರೋಹಿತ್ ಶರ್ಮಾ ಅವರಿಗೆ ಸ್ವಲ್ಪ ಮುರುಸು. ಅದು ಈಗೇನು ಹೊಸ್ತೇನಲ್ಲ, ಸುಮಾರು ವರ್ಷಗಳಿಂದ ಅವರ ಒಂದು ಕರಿಯರಲ್ಲಿ ಲೆಫ್ಟ್ ಆರ್ಮ್ ಬೌಲರ್ಸ್ಗೆ ಭಾರಿ ಒದ್ದಾಡಿದ್ದಾರೆ ಅವರು. ಇವತ್ತು ಸಹ ಹಾಗೆ ಆಯಿತು, ಅವ್ರು ಔಟ್ ಆದರು. ರಿಕಲ್ಟನ್ ಅವರದು ಅಂಥ ಒಂದು ಪ್ರದರ್ಶನ ಏನು ಬರಲಿಲ್ಲ, ಅಂದರೆ ಭಾರಿ ಏನು ಇಂಟೆಂಟ್ ಬರೀತಾ ಆಟ ಆ ಥರ ಏನಿರಲಿಲ್ಲ. 18 ಬಾಲಿಗೆ 25. ವಿಲ್ ಜಾಕ್ಸ್ ಅವರು ಒಂಚೂರು ಟ್ರೈ ಮಾಡಿದರು, ಬಂದಷ್ಟು ಹೊತ್ತು 13 ಬಾಲಿಗೆ 21 ರನ್, 3 4 1 6 ಎಲ್ಲ ಹೊಡೆದು. ಎಸ್, ಬಟ್ ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತನೆ ಆಗಲಿಲ್ಲ. ಮ್ಯಾಚ್ ಸೋಲುವ ಥರದ ಇನ್ನಿಂಗ್ಸ್ ಬಂದದ್ದು ತಿಲಕ್ ವರ್ಮಾ ಅವರಿಂದ. 27 ಬಾಲಿಗೆ 27. ಅಣ್ಣ ಒದ್ದಾಡ್ತಿದ್ದಾರೆ, ಗಾಡಿ ಟೇಕ್ ಆಫ್ ಆಗ್ತಿದೆ. ಅಯ್ಯಯ್ಯೋ ದೇವರೇ, ಮ್ಯಾಚೇ ಲಗಡಿ ಹೋಗ್ತಾ ಉಂಟಂತ ಅನಿಸಿತು. ಈಗ ಮುಂಬೈ ಆಲ್ರೆಡಿ ಒಂದು ಸಲ ತಿಲಕ್ ವರ್ಮಾ ಅವರನ್ನ ರಿಟೈರ್ಡ್ ಔಟ್ ಎಲ್ಲ ಮಾಡಿ ಭಾರಿ ಒಂದು ಸುದ್ದಿ ಆಗಿತ್ತು. ತೀರಾ ಕೆಟ್ಟ ಹೆಸರು ಬಂದಿತ್ತು. ದುರಹಂಕಾರಿ ಹಾರ್ದಿಕ್ ಪಾಂಡ್ಯ, ಹಾಗೆ ಹೀಗೆ, ಮುಂಬೈ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಹಾಗೆ ಹೀಗೆ ಅಂತ ಬಂದಿತ್ತು. ಇವತ್ತು ಈಗ ತಿಲಕ್ ವರ್ಮಾ ಅವ್ರನ್ನ ಹೇಗೆ ಔಟ್ ಮಾಡೋದು, ರಿಟೈರ್ಡ್ ಔಟ್ ಮಾಡಿದ್ರೆ ಮತ್ತೊಂದು ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತದೆ. ಎಂತ ಮಾರ್ರೆ, ಈ ಮನುಷ್ಯ ಆಡ್ತಾ ಇಲ್ಲಲ್ಲ ಮಾರ್ರೆ, ಗಾಡಿಗೆ ಟೇಕ್ ಆಫ್ ಆಗ್ತಾ ಇಲ್ಲ ಅಂತ ಆಬ್ವಿಯಸ್ಲಿ ಮುಂಬೈ ಮ್ಯಾನೇಜ್ಮೆಂಟಿಗೆ ಸೈಕ್ ಆಗಿರ್ತದೆ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ತುಂಬ ಸೈಕ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. 27 ಬಾಲಿಗೆ 27 ಹೊಡೆದು ಔಟ್ ಆದರು. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಏನು ಹೊಡಿಲಿಕ್ಕಾಗಲಿಲ್ಲ. 6 ಬಾಲಿಗೆ 3 ರನ್. ಬಾಲು ನಿಂತು ಬರ್ತಾ ಇತ್ತು ಈ ಒಂದು ಪಿಚ್ಚಲ್ಲಿ. 18 ಓವರ್ಗೆ 132 ರನ್. ಸ್ಪಿನ್ನರ್ಸ್ ಇಬ್ಬರು. ಬೈದವೆ, ಇವತ್ತು ಪ್ಲೇಯಿಂಗ್ 11ನಲ್ಲಿ ಭಾರಿ ಎಡವಟ್ಟು ಅನ್ನೋದಕ್ಕಿಂತ ಸಹ ಅಕ್ಸರ್ ಪಟೇಲ್ ಅವರೇ ಇರಲಿಲ್ಲ, ಪ್ಲೇಯಿಂಗ್ 11ನಲ್ಲೇ ಇರಲಿಲ್ಲ. ಯಾಕಂತಂದ್ರೆ ಅವರಿಗೆ ಜೋರು ಹುಷಾರಿಲ್ಲ ಅಂತೆ. ಅವರು ಅವರ ಕ್ಯಾಪ್ಟನ್, ಮೇನ್ ಪ್ಲೇಯರ್, ಮೇನ್ ಟ್ರೂ ಆಲ್ರೌಂಡರ್ ಇಲ್ಲದಿರೋದು, ಬ್ಯಾಲೆನ್ಸ್ ಪೂರ್ತಿ ಲಗಡಿ ಹೋಯ್ತು. ಅವರ ಕ್ಯಾಪ್ಟನ್ ಅಂದರೆ ಈಗ ವೈಸ್ ಕ್ಯಾಪ್ಟನ್ ಆಗಿದ್ದಂತಹ ಫಾಫ್ ಡು ಪ್ಲೆಸಿಸ್ ಅವರು ಕ್ಯಾಪ್ಟನ್ ಆದರು. ಇವತ್ತು ಅವರೇ ಹೇಳಿದರು, ಅಕ್ಸರ್ ಪಟೇಲ್ ಇಲ್ಲದೆ ಇರೋದು ನಮಗೆ ಒಂಥರ ಭಾರಿ ದೊಡ್ಡ ಹೊಡೆತ. ಇಬ್ಬರು ಪ್ಲೇಯರ್ಸ್ ಹೋದಾಗ, ಯಾಕಂತಂದರೆ ಆ್ಯಸ್ ಅ ಬ್ಯಾಟ್ಸ್ಮನ್ ಕೂಡ ಹೀ ಈಸ್ ವಾವ್, ಆ್ಯಸ್ ಅ ಬೌಲರ್ ಕೂಡ ಹೀ ಈಸ್ ವಾವ್. ಸೊ ಅವ್ರು ಒಬ್ಬರು ಹೋಗೋದು, ಇಬ್ಬರು ಪ್ಲೇಯರ್ ಹೋದಕ್ಕೆ ಸಮ. ಆ್ಯಂಡ್ ನಮಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಕೂಡ ಇಲ್ಲ, ಅವರನ್ನು ತುಂಬುವಂಥ ಆಟಗಾರ ಇಲ್ಲ ಅಂತವೇ ಅವರು ಬಾಯಿ ಬಿಟ್ಟು ಟಾಸ್ ಟೈಮಲ್ಲಿ ಹೇಳಿದರು. ಸೊ ಅಕ್ಸರ್ ಪಟೇಲ್ ಅವರು ಇರಲಿಲ್ಲ. ಆ್ಯಂಡ್ ಮುಂಬೈ ವಿರುದ್ಧ DC ಲಾಸ್ಟ್ ಮ್ಯಾಚ್ ಆಡಿದಾಗ ನೋಡಿ, ಕರುಣ್ ನಾಯರ್ ಅವರ ಪ್ರಥಮ ಗೇಮ್ ಆಗಿತ್ತು. ಬುಮ್ರಾ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ರು. ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಬಂದಿತ್ತು. ಅದಾದಮೇಲೆ ಕನ್ಸಿಸ್ಟೆಂಟ್ ಕ್ರಿಕೆಟ್ ಬರಲಿಲ್ಲ ಅಂತ ಪ್ಲೇಯಿಂಗ್ 11ಇಂದವೇ ಅವರನ್ನು ಕೈ ಬಿಟ್ಟಿದ್ರು, ಕರುಣ್ ನಾಯರ್ ಅವರನ್ನು. ಇವತ್ತು ವಾಪಸ್ ಹಾಕ್ಕೊಳ್ಬೋದು ಅಂತ ಅಂದ್ಕೊಳ್ತಿದೆ. ಯಾಕಂದರೆ ಬುಮ್ರಾ ಅವ್ರನ್ನ ಲಾಸ್ಟ್ ಟೈಮ್ ಆ ಥರ ಹೊಡೆದಿದ್ರಲ್ಲ, ಈ ಥರ ಒಂದು ಭಯಾನಕ ಇನ್ನಿಂಗ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ.
ಚಾನ್ಸೇ ಇಲ್ಲ, ನಿಮಗೆ ಚಾನ್ಸ್ ಕೊಡೋದಿಲ್ಲ ಅಂತ ಕರುಣ್ ನಾಯರ್ ಅವ್ರನ್ನ ಪ್ಲೇಯಿಂಗ್ ಇಲೆವೆನಲ್ಲಿ ಇಟ್ಕೊಳ್ಳಿಲ್ಲ. ಸಮೀರ್ ರಿಜ್ವಿ ಅವ್ರನ್ನ ಇಟ್ಕೊಂಡಿದ್ರು ಪ್ಲೇಯಿಂಗ್ ಇಲೆವೆನಲ್ಲಿ. ಇವತ್ತಿನ ಮ್ಯಾಚ್ ವಿನ್ ಆಗಲೇಬೇಕು ಅಂತಂದರೆ KL ರಾಹುಲ್ ನಿಂತು ಆಡಲೇಬೇಕಿತ್ತು, ಬೇರೆ ಯಾವ ಆಟಗಾರ ಇಲ್ಲ. ಸ್ಟಬ್ಸ್ ಕೊನೆಗೆ ಬಂದು ಆ ಫಿನಿಶಿಂಗ್ ಟಚ್ ಕೊಡ್ಬೋದು. ಲಾಂಗ್ ಇನ್ನಿಂಗ್ಸ್ ಆಟ ಬೇಕು ಅಂತಂದರೆ KL ರಾಹುಲ್ ಅವರಿಂದ ಮಾತ್ರ ಸಾಧ್ಯ ಆಗಿತ್ತು ಇವತ್ತಿನ ಮಟ್ಟಿಗೆ. ಎಸ್, ಬ್ಯಾಕ್ ಟು ದಿ ಏನೋ ಬಿಟ್ಟು ನಿಂತು ಬರ್ತಾ ಇತ್ತು. ಯಾಕಂತಂದರೆ ವಿಪ್ರಾಜ್ ನಿಗಮ್ ಮತ್ತು ಕುಲ್ದೀಪ್ ಯಾದವ್ ಇಬ್ಬರೇ ಸ್ಪಿನ್ನರ್ಸ್ ಇದ್ದದ್ರಿಂದಾಗಿ, ಯಾಕಂದರೆ ಅಕ್ಷರ್ ಪಟೇಲ್ ಇಲ್ಲ, ಆ ಇಬ್ಬರು ಸ್ಪಿನ್ನರ್ಸ್ 8 ಓವರಲ್ಲಿ ಅವರಿಬ್ಬರದ್ದು 8 ಓವರಲ್ಲಿ 53 ರನ್ ಮಾತ್ರ ಕೊಟ್ಟದ್ದು. ಅಕ್ಷರ್ ಪಟೇಲ್ ಇದ್ದಿದ್ರೆ ಭಾರಿ ಹೆಲ್ಪ್ ಆಗ್ತಿತ್ತು, ಈ ಪಿಚ್ಚಲ್ಲಿ ನಿಧಾನಕ್ಕೆ ಬರ್ತಾ ಇತ್ತು. ಬಟ್ ಲಾಸ್ಟ್ 2 ಓವರ್ ಪಂದ್ಯದ ಪೂರ್ತಿ ಚಿತ್ರಣ ಚೇಂಜ್ ಆಯಿತು. 132 ಇದ್ದದ್ದು ಆಲ್ ಆಫ್ ಸರ 180 ಆಯಿತು. ಆ್ಯಂಡ್ 20 ಓವರ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಅವರೇ ಹೇಳ್ತಾ ಇದ್ದಾರೆ, ಈ ಪಿಚ್ 165 ಅಷ್ಟೇ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು 165 ರೀಚ್ ಆಗಬೇಕಂತಂದ್ರೆ. ಯಾಕಂತಂದರೆ ಈ ಪಿಚ್ 165 ಪಿಚ್ ಆಗಿತ್ತು. ಬಟ್ ನಮಗೆ 15 ರನ್ ಜಾಸ್ತಿ ಬಂದಿದೆ, ಸೊ ನಾವು ಇದನ್ನು ಡಿಫೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇವೆ ಅಂತ ಅವ್ರು ಹೇಳಿದರು. ಆ್ಯಂಡ್ ಈಗ ಪಿಚ್ 165 ಇದ್ದು 15 ರನ್ ಜಾಸ್ತಿ ಹೊಡೆದ ಮೇಲೆ ಆಲ್ ಆಫ್ ಅ ಸಡನ್ DCಗೆ ಪ್ರೆಷರ್. ಈಗ ಎಂತ ಮಾರೆ, ಅಬು ಪಾರ್ಸ್ಕೋರ್ ಹೊಡೆದಾಗಿದೆ ಇವರು ಈ ಪಿಚ್ಚಲ್ಲಿ, ನಾವು ಫಾಸ್ಟಾಗಿ ಆಡಬೇಕನ್ನುವಂಥ ಒಂದು ಸ್ಟಾರ್ಟಿಂಗಲ್ಲೇ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಅವರ ಪರ್ಫಾರ್ಮೆನ್ಸು ಕೂಡ ಹಾಗೆ ಇತ್ತು. ಬ್ಯಾಟಿಂಗಲ್ಲಿ ಯಾರೂ ಕೂಡ ಆಡಲಿಲ್ಲ. ಸಮೀರ್ ರಿಜ್ವಿ ಅವರು 39 ರನ್ ಹೊಡೆದ್ರು, ಬಟ್ 35 ಬಾಲಿಗೆ ಎಲ್ಲಿ ಕೂಡ ಮ್ಯಾಚು ಇನ್ನಿಂಗ್ಸ್ ಥರ ಏನಿರಲಿಲ್ಲ. ಮತ್ತು ಎಂತ ವಿನ್ ಆಗಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಇನ್ನಿಂಗ್ಸ್ ಕೂಡ ಆಗಿರಲಿಲ್ಲ. KL ರಾಹುಲ್ ಅವರು 2 ಬೌಂಡ್ರಿ ಹೊಡೆದು 6 ಬಾಲಿಗೆ 11 ರನ್ ಹೊಡೆದು ಔಟ್ ಆದರು. 2 ಬೌಂಡ್ರೀಸೇ ಎಜ್ಜಾಗಿಯೇ ಹೋದದ್ದು ಬೋಲ್ಟ್ ಅವರ ಬೌಲಿಂಗಲ್ಲಿ. ಕೊನೆಗೆ ಬೋಲ್ಟ್ ಅವರ ಸ್ಲೋ ಬಾಲಿಗೆ ಅವರು ವಿಕೆಟ್ ಒಪ್ಪಿಸಿದರು. ಫ್ಯಾಫ್ ಡುಪ್ಲೆಸಿಸ್ ಅವರು ಕೂಡ ಹಾಗೆ ದೀಪಕ್ ಚಹಾರ್ ಅವರ ಸ್ಲೋವರ್ ಬಾಲನ್ನು ಪಿಕ್ ಮಾಡಲಿಕ್ಕಾಗದೆ ಅಲ್ಲಿ ಲಾಂಗ್ ಆನಲ್ಲಿ ಇವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಯಾರಿಗೆ? ಸ್ಯಾಂಟ್ನರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಆ್ಯಂಡ್ ಪಿಚ್ಚಿಗೆ ಅನುಗುಣವಾಗಿ ಮುಂಬೈ ಇಂಡಿಯನ್ಸ್ ಅವರು ಇವತ್ತು ಪ್ಲೇಯಿಂಗ್ 11ನಲ್ಲಿ ವಾಪಸ್ ಸ್ಯಾಂಟ್ನರ್ ಅವ್ರನ್ನ ಹಾಕ್ಕೊಂಡಿದ್ರು. ಎಂತ ಮಾರೆ, 4 ಓವರಿಗೆ 11 ರನ್ನಿಗೆ 3 ವಿಕೆಟ್. ಕ್ರೇಜಿ ಪರ್ಫಾರ್ಮೆನ್ಸ್ ಸ್ಯಾಂಟ್ನರ್ ಅವ್ರದ್ದು. ಆ ಪಿಚ್ಗೆ ಹೇಳಿ ಮಾಡಿಸಿದ ಬೌಲಿಂಗು, ಆ ಪೇಸ್ ವೇರಿಯೇಷನ್ ಎಲ್ಲ ನೋಡಬೇಕಿತ್ತು. ಅದ್ಭುತ, ಸೀರಿಯಸ್ಲಿ. ಒಂದಂತೂ ಯಾವುದೋ ಬೋಲ್ಡ್ ಮಾಡಿದ್ದು 77 km/h, ಅಷ್ಟು ಸ್ಲೋವರ್, ಗಾಳಿಲೇ ನಿಧಾನ ಬರ್ತಾ ಉಂಟು. ಬ್ಯಾಟ್ಸ್ಮನ್ ಆಲ್ರೆಡಿ BC ಆಗಿದೆ. ಐ ಥಿಂಕ್ ಸಮೀರ್ ರಿಜ್ವಿ ಅವರದ್ದು ವಿಕೆಟ್ ಅಂತ ಅಂದ್ಕೊಳ್ತೇನೆ. ಅಣ್ಣ BC ಆಗಿದೆ, ಬಾಲ್ ನಿಧಾನಕ್ಕೆ ಬರ್ತಾ ಉಂಟು. ಆ ಥರದ ಪ್ರಚಂಡ ಬೌಲಿಂಗ್ ಪ್ರದರ್ಶನ. ರಾಹುಲ್ ನಿಲ್ಲಿಲ್ಲ, ಇವರು ಯಾರು ಫ್ಯಾಫ್ ಡುಪ್ಲೆಸಿಸ್ ಅವರು ಬೇಗ ಔಟ್ ಆದರು. ಈವನ್ ಅಭಿಷೇಕ್ ಪರೇಲ್ ಅವರು 6 ರನ್ನಿಗೆ ಔಟ್ ಆದರು. ಈಗ ಕಮೆಂಟೇಷನ್ ಬರ್ತದೆ ಫಿಕ್ಸಿಂಗ್ ಅಂತ. ಮುಂಬೈ ಇಂಡಿಯನ್ಸ್ ವಿನ್ ಆದ ಕೂಡ ಫಿಕ್ಸಿಂಗ್ ಅಂತ. ಈಗ ಒಂದು ಕಾರಣ ಅಂತ, ಅಭಿಷೇಕ್ ಪರೇಲ್ ಅವರು ನಾಟ್ ಔಟ್ ಬ್ರೋ. ನಾನು ಅನ್ಬಯಾಸ್ಡ್ ಆಗಿ ಮಾತಾಡ್ತೇನೆ. ಅಭಿಷೇಕ್ ಪರೇಲ್ ಅವರು ಕ್ಲೀನ್ ಔಟ್. ನಾ ಪೂರ್ತಿ ಮ್ಯಾಚ್ ನೋಡಿದ್ದೇನೆ. ಅದು ಏನು ಥರ್ಡ್ ಅಂಪೈರ್ ತೋರಿಸಿದ್ದು ನೋಡಿದ್ದೇನೆ. ಬೇಲ್ಸ್ ಹೊರಗೆ ಬಂದ ಕೂಡ ಲೈಟ್ ಆಗ್ತದಲ್ಲ, ಆ ಲೈಟ್ ಬಂದಾಗ ಅಭಿಷೇಕ್ ಪರೇಲ್ ಅವರ ಕಾಲು ಗಾಳಿಯಲ್ಲಿ ಇತ್ತು. ಅಲ್ಲಿಗೆ ಫ್ರೀಸ್ ಮಾಡಬೇಕಿತ್ತು ಥರ್ಡ್ ಅಂಪೈರ್. ಈ ಥರ್ಡ್ ಅಂಪೈರ್ ಬೇಕಂತ ಯಾಕೆ ಮಾರ್ರೆ, ಸುಮ್ಮನೆ ಕಾಂಟ್ರವರ್ಸಿ ಅವರ ಮೇಲೆ ಹೇಳ್ಕೊಳ್ಳೋದು ಯಾಕೆ ಅಂತ ಅರ್ಥ ಆಗೋದಿಲ್ಲ. ಅವರ ಕಾಲು ಗಾಳಿಯಲ್ಲೇ ಇತ್ತು. ಬೇಲ್ಸ್ ಆಲ್ರೆಡಿ ಅಂದರೆ ಲೈಟ್ ಆಗಿದೆ. ಅದಾದಮೇಲೆ ಅಭಿಷೇಕ್ ಪರೇಲ್ ಅವರ ಕಾಲು ನೆಲಕ್ಕೆ ಟಚ್ ಆಗೋ ತನಕ ತೋರಿಸ್ತಾನೆ ಇದ್ದಾರೆ ಮಾರ್ರೆ. ಟಿವಿಯಲ್ಲಿ ಬರ್ತಾ ಉಂಟು, ನೆಲಕ್ಕೆ ಟಚ್ ಆದಮೇಲೆ ಫ್ರೀಸ್ ಮಾಡ್ತಾ ಇದ್ದಾರೆ. ಸೊ ಈಗ ಟ್ವಿಟ್ಟರಲ್ಲಿ ಅಥವಾ ಎಲ್ಲ ಕಡೆ ಆ ಟಚ್ ಆಗಿರುವಂತಹ ಫೋಟೋದು ಸ್ಕ್ರೀನ್ಶಾಟ್ ತಗೊಂಡು, ನೋಡಿ ಟಚ್ ಆಗಿತ್ತು, ಟಚ್ ಆದ ಟೈಮಲ್ಲಿ ಬೇಲ್ಸ್ ಹಾರಿದೆ, ಆದರೆ ಔಟ್ ಅಂತ ಕೊಟ್ಟಿದ್ದಾರೆ. ಫಿಕ್ಸಿಂಗ್ ಇಟ್ ವಾಸ್ ನಾಟ್ ಫಿಕ್ಸಿಂಗ್. ಅಥವಾ ಎಂಥದಲ್ಲ, ಕ್ಲೀನ್ ಔಟ್. ಮ್ಯಾಚನ್ನು ಕರೆಕ್ಟಾಗಿ ನೋಡಿದವ್ರಿಗೆ ಗೊತ್ತಿರ್ತದೆ, ಅದು ಕ್ಲೀನ್ ಔಟ್. ಅಭಿಷೇಕ್ ಪರೇಲ್ ಅವರ ಕಾಲು ಗಾಳಿಯಲ್ಲಿ ಇತ್ತು. ಸೊ ಸುಮ್ಮನೆ ಅಂದರೆ ಎಂತ ಹೇಳೋದು, ಕುಣಿದಕ್ಕೆ ಬರೋದು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಹಾಗೆ ಸುಮ್ಮನೆ ಅನ್ನೆಸರಿ ಹೇಟ್ರೆಡ್ನೆಸ್ ಸ್ಪ್ರೆಡ್ ಮಾಡೋದಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಕೂತು. ಸೊ ಯಾರು ಕೂಡ ಇವತ್ತು ಸೂಪರಾಗಿ ಆಡಲ್ಲ. ಇದು ಬುಮ್ರಾ ಅವರು ಸ್ಟಬ್ಸ್ ಅವ್ರನ್ನ LBW ಮಾಡಿದ್ರು. ಅವ್ರು ರಿವ್ಯೂ ತೊಗೊಂಡ್ರು, ಆ ರಿವ್ಯೂವನ್ನು ಸಹ ಮನೆಗೆ ತೊಗೊಂಡೋದ್ರು. ಡೆಡ್ ಪ್ಲಂಬ್ ಮಾರ್ರೆ. ಆಶುತೋಷ್ ಶರ್ಮಾ ಅವರು ಒಟ್ಟು ಬೀಸ್ಲಿಕ್ಕೆ ಹೋದ್ರು, ಸ್ಟಂಪ್ ಔಟ್ ಆದರು. ಸ್ಯಾಂಟ್ನರ್ ಅವರು ಮತ್ತು ಬುಮ್ರಾ ಅವರು ಸೇರಿಕೊಂಡು ಆ ಕಡೆ ಈ ಕಡೆ 3 ವಿಕೆಟ್ ಎಲ್ಲ ತೆಗೆದು ಕೊನೆಗೆ 121 ರನ್ನಿಗೆ ಆಲ್ ಔಟ್ ಡೆಲ್ಲಿ. ಸೊ 18 ಓವರ್ಗೆ ಏನು 132 ಆಗಿತ್ತು ಯಾರಿದು, ಮುಂಬೈದು. ಸೊ ಅದೇ ಸಾಕಿತ್ತ ಅಂತ ಅಲ್ಲಿ, ಸಾಕು ನಾವು ಮತ್ತೆ 2 ಓವರೆಲ್ಲ ಆಡೋದಿಲ್ಲ ಅಂತ ಬಿಟ್ಕೊಟ್ರು ಸಾಕಿತ್ತ ಅಂತ. ಬಟ್
ಆ 248 ರನ್ ಹೊಡೆದದ್ದಕ್ಕೆ ಪ್ರೆಷರ್ ಕ್ರಿಯೇಟ್ ಆಗಿತ್ತು ಡೆಲ್ಲಿಗೆ. ಎಲ್ಲಿಯಾದರೂ ಮುಂಬೈ ಇಂಡಿಯನ್ಸ್ 150 ರನ್ ಆ ಥರ ಎಲ್ಲ ಹೊಡೆದಿದ್ರೆ ಒಂದು ಆರಾಮ ಆಗಿ ಒಂದು ಮೈಂಡ್ ಸೆಟ್ ಇರ್ತಿತ್ತು ಡೆಲ್ಲಿದು, ಚೇಸ್ ಮಾಡ್ತಿದ್ರೆ ಏನೋ. ಆಲ್ ಆಫ್ ಅ ಸಡನ್ 181 ಟಾರ್ಗೆಟ್ ಇಂಥ ಒಂದು ಸ್ಲೋ ಪಿಚ್ಚಲ್ಲಿ ಅಂತಂದ ಕೂಡಲೇ ತುಂಬ ಪ್ರೆಷರ್ ಕ್ರಿಯೇಟ್ ಆಯಿತು. ಅಕ್ಷರ್ ಪಟೇಲ್ ನಮ್ಮ ಟೀಮಲ್ಲಿ ಇಲ್ಲ ಮಾರೆ, ಕ್ಯಾಪ್ಟನ್ ಇಲ್ಲ, ಪರ್ಫೆಕ್ಟ್ ಆಲ್ರೌಂಡರ್ ಇಲ್ಲ, ಎಂತ ಮಾಡೋದು ಅಂತ ಗಾಬರಿಗೆ ಬಿದ್ದರೆ ಏನಂತ ಗೊತ್ತಿಲ್ಲ. ಬೌಲಿಂಗ್ ಕೂಡ ಸೂಪರ್ ಆಗಿತ್ತು ಬಿಡಿ ಮುಂಬೈ ಇಂಡಿಯನ್ಸ್, ಅದರ ಬಗ್ಗೆ ಮಾತಾಡುವಾಗಿಲ್ಲ. ಟಾಪ್ ಕ್ಲಾಸ್ ಆ್ಯಸ್ ಅ ಟೀಮ್ ಆಡ್ತಾ ಇದ್ದಾರೆ. ಈಗ ಪ್ಲೇ ಆಫಿಗೆ ಬಂದಿದ್ದಾರೆ. ಆ್ಯಂಡ್ ಡೆಲ್ಲಿ ಫಸ್ಟ್ 4 ಮ್ಯಾಚಿಗೆ 4 ಮ್ಯಾಚ್ ವಿನ್ ಆಗಿದ್ರು. ಟೇಬಲ್ ಟಾಪರ್ ಆಗಿದ್ದಂತಹ ತಂಡ ನೆಕ್ಸ್ಟ್ 10 ಮ್ಯಾಚಲ್ಲಿ 4 ಮ್ಯಾಚ್ ವಿನ್ ಆದ್ರೆ ಸಾಕಿತ್ತು, ಪ್ಲೇ ಆಫಿಗೆ ಬರ್ತಾಯಿತ್ತು. ಬಟ್ ನೆಕ್ಸ್ಟ್ 9 ಮ್ಯಾಚಲ್ಲಿ ಅವ್ರು ಗೆದ್ದಿರೋದು 2 ಮ್ಯಾಚ್ ಮಾರ್ರೆ. ಹೋಪ್ಲೆಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇನ್ನೂ ಕೂಡ ಒಂದು ಮ್ಯಾಚ್ ಉಂಟು, ಬಟ್ ಯಾವ ಲೆಕ್ಕಕ್ಕೆ. ಈಗ 4 ತಂಡ ಆಲ್ರೆಡಿ ಸಿಲೆಕ್ಟ್ ಆಗಿದೆ. GT, ಪಂಜಾಬ್, RCB, ಮುಂಬೈ 4 ತಂಡ ಉಂಟು. ಇನ್ನು ಯಾವ ತಂಡಗಳು ಯಾವ ಪ್ಲೇಸಲ್ಲಿ ಕುತ್ಕೊಳ್ತದೆ 14 ಮ್ಯಾಚ್ ಆದಮೇಲೆ ಅನ್ನೋದು ಮಾತ್ರ ಈಗ ಒಂದು ಉಳಿದಿರುವಂತಹ ಒಂದು ಕ್ಯೂರಿಯಾಸಿಟಿ. ಬಿಟ್ಟರೆ ಬೇರೆ ಎಲ್ಲ ಎಲಿಮಿನೇಟ್ ಆದ ತಂಡಗಳು ಯಾವ್ಯಾವ ಪ್ಲೇಸಲ್ಲಿ ಇರ್ತದೆ ಅಂತ ಯಾರು ಕೂಡ ಕೇರ್ ಮಾಡೋದಿಲ್ಲ. ನೋಡಿ, ಡೆಲ್ಲಿ ಮತ್ತು ಮುಂಬೈಗೆ ಇನ್ನು ಒಂದೊಂದು ಮ್ಯಾಚ್ ಉಂಟು ಪಂಜಾಬ್ ವಿರುದ್ಧವೇ. ಸೊ ಪಂಜಾಬ್ 2 ಮ್ಯಾಚ್ಗಳನ್ನು ಗೆಲ್ಲಲಿಕ್ಕೆ ಟ್ರೈ ಮಾಡ್ತಾರೆ. ಆ 2 ಮ್ಯಾಚ್ಗಳನ್ನು ಗೆದ್ದರೆ ಫಸ್ಟ್ 2 ಪ್ಲೇಸಲ್ಲಿ ಇರಬೇಕು ಅಂತ. ಸೊ ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅವರೆಲ್ಲರೂ ಕೂಡ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ, ಮೊದಲ 2 ಸ್ಥಾನದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿಯೇ ಮಾಡ್ತಾರೆ. ಬಟ್ ಯಾರು ಮೊದಲ 2 ಸ್ಥಾನದಲ್ಲಿ ಇರ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಟಾಪ್ 2 ತಂಡ ಯಾವುದಾಗಿರಬೇಕು ಅಂತ ಹೇಳಬೇಡಿ. RCB ಅದೆಲ್ಲ ಹೌದು, ನಾನು ಸಹ RCB ಅಂತಲೇ ಹೇಳ್ತೇನೆ. ಫಸ್ಟ್ 2 ತಂಡದಲ್ಲಿ RCB ಇರಬೇಕು ಅಂತ. ಬಟ್ ನಿಮ್ಮ ಪ್ರಕಾರ ಯಾವ 2 ತಂಡಗಳು ಇರಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಡೆಲ್ಲಿ ಇವತ್ತಂತೂ ಭಾರಿ ಬೇಜಾರಾಯ್ತಪ್ಪ, ಹೋಪ್ಲೆಸ್ ಕ್ರಿಕೆಟ್ ಆಡಿದರು. ಆ್ಯಂಡ್ ಕರೆಕ್ಟ್ ಟೈಮಿಗೆ ಅಕ್ಷರ್ ಪಟೇಲ್ ಇಲ್ಲದಿರೋದು, ಪ್ಲೇಯಿಂಗ್ 11ಅಲ್ಲಿ ಕರುಣ್ ನಾಯರ್ ಇರಬೇಕಿತ್ತು ಅಂತ ನನಗೆ ಅನಿಸೋದು. ಎನಿವೇಸ್, ಅವರ ಬೌಲಿಂಗ್ ಕೂಡ ಮೊನಚು ಕಳೆದುಕೊಂಡಿತ್ತು. ಸ್ಟಾರ್ಕ್ ಇರಲಿಲ್ಲ, ಬೌಲಿಂಗ್ ಎಂತ ಲತ್ತೆ ಥರ ಇತ್ತು. ಸೊ ತೀರಾ ಕೆಟ್ಟ ಕ್ರಿಕೆಟ್ ಆಡಿದರು. ನನಗೆ ಇಷ್ಟ ಆಯಿತು ಇವ್ರದ್ದು ಒಂದು ವಿಪ್ರಾಜಿತ್ ಇನ್ನಿಂಗ್ಸ್ ಒಂದು ಇಷ್ಟ ಆಯಿತು ಅಷ್ಟೇ. ಅವರ ಕ್ವಿಕ್ ಆಗಿ ಒಂದು 11 ಬಾಲಿಗೆ 20 ರನ್ ಹೊಡೆದ್ರು. ಒಂದು ಹೀಗೆ ಥರ್ಡ್ ಮ್ಯಾನಿಗೆ ಒಂದು ಟಕ್ ಅಂತ ಒಂದು 4 ರನ್ ಹೊಡೆದು, ಅದು ಭಾರಿ ಚೆಂದ ಇತ್ತು. ಬಿಟ್ಟರೆ ಓವರ್ ಆಲ್ ಪಾರ್ಕೆಟ್ ಬ್ಯಾಟಿಂಗ್ ಮಾಡಿ ಅಷ್ಟೇ. ಸರಿಯಾಗಿ ಬರುವ. ನಮಸ್ಕಾರ.